ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಸಾಮೂಹಿಕ ಶಿವ ಬಿಲ್ವಾರ್ಚನೆ ಹಾಗೂ ಧಾರ್ಮಿಕ ಸಭೆ. ಪಟ್ಟಣದ ಗಜನಾಣ್ಯ ಪಟ್ಟುಸಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹಾಗೂ ಸಾಮೂಹಿಕ ಶಿವ ಬಿಲ್ವಾರ್ಚನೆ ಪೂಜಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಿವ ಬಿಲ್ವಾರ್ಚನೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವು ಅತ್ಯಂತ ಭಕ್ತಿಭಾವದಿಂದ ಹಾಗೂ ಅರ್ಥಪೂರ್ಣವಾಗಿ ನೆರವೇರಿತು. ಶ್ರೀ ನರೋತ್ತಮಾನಂದ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಬಾಗೇಪಲ್ಲಿಯ ಆನಂದಾಶ್ರಮದ ಶ್ರೀ 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 ನರೋತ್ತಮಾನಂದ ಸ್ವಾಮೀಜಿ, ಕೇವಲ ವಿದ್ಯೆ ಅಥವಾ ಹಣವಿದ್ರೆ ಸಾಲದು, ಮನುಷ್ಯನಿಗೆ ವಿನಯ, ತಾಳ್ಮೆ ಮತ್ತು ಉತ್ತಮ ಸಂಸ್ಕಾರ ಅತ್ಯಗತ್ಯ. ಸಂಸ್ಕಾರವಿದ್ದಾಗ ಮಾತ್ರ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳಲು ಸಾಧ್ಯ. ಧರ್ಮ ಮತ್ತು ಸಂಸ್ಕೃತಿಯ ಅಳವಡಿಕೆಯಿಂದ ಆತ್ಮಶುದ್ಧಿ ದೊರೆತು ಸಮಾಜದಲ್ಲಿ ಸೌಹಾರ್ದತೆ ನೆಲೆಸುತ್ತದೆ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪೂಜಾ ಸಮಿತಿಯ ಅಧ್ಯಕ್ಷ ಲಕ್ಷ್ಮೀಪತಿ, ಜಿಲ್ಲಾ ಜನಜಾಗೃತಿ ವೇದಿಕೆಯ ಡಿಎಲ್ ಪರಿಮಳ, ವಿನಾಯಕ ಪೈ, ಸದಸ್ಯರಾದ ಬುಲೆಟ್ ಶ್ರೀನಿವಾಸ್, ಜಿ ರಾಜೇಶ್, ಸುಬ್ಬರಾಯಪ್ಪ, ಆದಿನಾರಾಯಣಪ್ಪ, ಶ್ರೀನಿವಾಸ್, ಬಶೀರ್ ಅಹ್ಮದ್, ಮುನಿರಾಜು ಹಾಗೂ ಯೋಜನೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಹಾಗಾಗಿ ಸಭೆ ಸಮಾರಂಭಕ್ಕೆ ಬಂದಾಗ ಹೇಗೆ ಒಳ್ಳೆಯ ಆಹಾರ ದೇಹವನ್ನ ಆರೋಗ್ಯವಂತವಾಗಿ ಮತ್ತು ಒಳ್ಳೆಯ ವಿಷಯಗಳು ಕೂಡ ಮನಸ್ಸನ್ನ, ಜೀವನವನ್ನ ಸದೃಢ ಮಾಡ್ತದೆ. ಹಾಗಾಗಿ ಸಾಮಾನ್ಯವಾಗಿ ಮನುಷ್ಯ ಆಧುನಿಕ ಜಗತ್ತಿನಲ್ಲಿ ಹಣವನ್ನು ಬಿಟ್ಟರೆ ಸ್ವಲ್ಪ ಅಂತ ಸ್ವಲ್ಪ ಕನಸು ಕಾಣ್ತಾರೆ. ಹಣ ಒಂದರಿಂದಲೇ ಜೀವನ ನಡೆಯಲ್ಲ. ಅದೇ ರೀತಿ ಜೀವನ ಅಂತ ಗೊತ್ತಿರಬೇಕು ಕೂಡ. ಬೇಕಾದಷ್ಟು ಹಣ ಇದೆ, ಒಳ್ಳೆ ವಿದ್ಯಾವಂತ, ಆದರೆ ಒಂದು ಸಂಸ್ಕಾರ ಇಲ್ಲ. ಒಂದು ಸಣ್ಣ ವಿಷಯ ಆಗ್ತಿದ್ದೀವಿ. ಹಿಂದೆ ನಡೆದ ಸತ್ಯ ಘಟನೆ. ಏನ್ ಮಾಡ್ಬೇಕು? ಯಾರು ಕೇಳ್ತಾನೆ ಏನ್ ಮಾಡ್ಬೇಕು? ಏನ್ ಸೊಕ್ಕೆ ಸರಿ ಹೇಳ್ತಾರೆ. ಹೆಣ್ಣು ಕಡೆ ಕೇಳ್ತಾರಂತೆ, ಹುಡುಗ ಏನೊಂದು ಕ್ವಾಲಿಫಿಕೇಶನ್ ಇಷ್ಟು ಇದೆ, ಒಳ್ಳೆಯದು, ಆಸ್ತಿ ಪಾಸ್ತಿ ಬೇಕಾಗುತ್ತೆ. ಅದೇನು 63 ವಿದ್ಯೆ ಕಲಿತಿದ್ದಾನೆ, ಒಂದು ವಿದ್ಯೆ ಕಲಿತಿಲ್ಲ. ಇದೆಲ್ಲ ನಮ್ಮ ಹುಡುಗ ಗೊತ್ತಿದೆ ಅಂತಂದ್ರೆ 63 ವಿದ್ಯೆ ಬಂದಿದೆ, ಒಂದು ವಿದ್ಯೆ ಆಗುತ್ತೆ ಅಂತೇಳಿ ಹೆಣ್ಣು ಕೊಟ್ಟು ಮದುವೆ ಮಾಡಿಬಿಟ್ರು. ಯಾರು 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 ಅದೇ ಗೊತ್ತಾಗಲ್ಲ ಅವರಿಗೆ. 3 ವಿದ್ಯೆ ಬರುತ್ತೆ, ಒಂದು ವಿದ್ಯೆ ಬರಲ್ಲ ಅಂತಂದ್ರಲ್ಲ, ಅದು ಯಾವುದು? ಯಾರು ಕೇಳ್ತಾರೆ? ನೀವು ಕೇಳಿದ್ರೆ ಗೊತ್ತಾಗುತ್ತೆ, ನೀವು ಕೇಳ್ತಾನೆ ಇಲ್ವಲ್ಲ. ಯಾರು ಹೇಳಿದ್ರು? ಅವರಂತಾರಂತೆ ಏನಿಲ್ಲ, ಸ್ವಂತ ಬುದ್ಧಿ ಇಲ್ಲ, ಹೇಳಿ ಮಾತು ಕೇಳಲ್ಲ. ಸ್ವಂತ ಬುದ್ಧಿ ಇಲ್ಲ, ಹೇಳಿ ಮಾತು ಕೇಳಲ್ಲ. ಇಲ್ಲಿ ಎಲ್ಲ ಬರ್ತಾನೆ. ಸ್ವಂತ ಬುದ್ಧಿ ಅವನಿಗಿಲ್ಲ, ಹೇಳಿ ಮಾತು ಕೇಳಲ್ಲ. ಅವನತ್ರ ಇಷ್ಟು ದೊಡ್ಡ ಕ್ವಾಲಿಫೈಡ್ ಅವನು, ಯಾವುದೇ ಕಾಯಿಲೆ ಇಲ್ಲ. ಹೌದಾ? ಒಂದೇನು ಕ್ಯಾನ್ಸರ್ ಇದೆ, ತುಂಬಾ ಆರೋಗ್ಯವಂತ, ಅಸ್ಪಷ್ಟವಾಗಿ ಸುಂದರವಾಗಿದ್ದಾನೆ, ಅವ್ನಿಗೇನು ತೊಂದರೆ ಇಲ್ಲ. ಒಂದೇ ಒಂದು ಸಣ್ಣ ಕಾಯಿಲೆ, ಏನದು? ಅದೊಂದು ಎಲ್ಲ ಇದ್ದಂಗೆ BP ಆಸ್ಪತ್ರೆ, ಶುಗರ್ ಆಸ್ಪತ್ರೆ, ಏನು ಒಂದು ಕ್ಯಾನ್ಸರ್ ಇದ್ದರೆ ಚೆನ್ನಾಗಿದೆ. ಹಾಗೆ ಸ್ವಂತ ಬುದ್ಧಿ ಇಲ್ಲ, ಹೇಳಿ ಮಾತು ಎಲ್ಲ ದೇಹ ಪ್ರಯೋಜನ. ಅದರಿಂದ ಅವನು ಪ್ರಯೋಜನ ಇಲ್ಲ, ದೇಹಕ್ಕೂ ಪ್ರಯೋಜನ, ಸಮಾಜಕ್ಕೂ ಪ್ರಯೋಜನ ಇಲ್ಲ. ಹಾಗಾಗಿ ಮತ್ತೆ ತಪ್ಪು ತಿಳ್ಕೊಬೇಡಿ. ಸಭೆ ಸಮಾರಂಭಕ್ಕೆ ಬಂದಾಗ